ವಿಕಾಸಸೌಧದ ಮುಂದೆ ಮುಸ್ಲಿಂ ಕುಟುಂಬದಿಂದ ಹೈ ಡ್ರಾಮಾವೊಂದನ್ನು ಮಾಡಲಾಗಿದೆ. ಸೀಮೆ ಎಣ್ಣೆಯನ್ನ ಸುರಿದುಕೊಂಡು ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮನೆ ಕಟ್ಟೋಕೆ ಸಹಕಾರಿ ಬ್ಯಾಂಕ್ನಲ್ಲಿ 50 ಲಕ್ಷ ಸಾಲವನ್ನ ಪಡೆದಿದ್ರಂತೆ ಈ ಕುಟುಂಬದವರು. ಬಡ್ಡಿ ಸೇರಿ ಈಗ 1 ಕೋಟಿಗೂ ಹೆಚ್ಚು ಹಣಕ್ಕೆ ಬ್ಯಾಂಕ್ ಸಿಬ್ಬಂದಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸಾಲ ತೀರಿಸಿಲ್ಲ ಅಂತ ಆಸ್ತಿ ವಶಕ್ಕೆ ಪಡೆಯೋಕೆ ಬ್ಯಾಂಕ್ನ ಸಿಬ್ಬಂದಿ ಮುಂದಾಗಿದ್ದಾರೆ. ನ್ಯಾಯ ಕೊಡಿಸಿ ಅಂತ ವಿಕಾಸಸೌಧದ ಮುಂದೆ ಕುಟುಂಬ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ವೇಳೆ ನ್ಯಾಯ ಸಿಗ್ಲಿಲ್ಲ ಅಂತ ಆತ್ಮಹತ್ಯೆಗೆ ಮಹಿಳೆ ಯತ್ನಿಸಿದ್ದಾರೆ. ಕೆಲವು ಹೊತ್ತುಗಳ ಕಾಲ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿತ್ತು. ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಹೊರಟಿದ್ರು. ಸೀಮೆ ಎಣ್ಣೆಯನ್ನ ಸುರಿದುಕೊಂಡು ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದು ನೀವು ಗಮನಿಸ್ತಾ ಇದ್ದೀರಾ ವಿಜುವಲ್ಸ್ ಅಲ್ಲಿ. ಕಾರಣಗೇನು ಅಂತಂದ್ರೆ ಅವ್ರು ಸಾಲ ಮಾಡಿದ್ರು ಬ್ಯಾಂಕ್ನಲ್ಲಿ ಮನೆ ಕಟ್ಟೋಕೆ ಅಂತ. 50 ಲಕ್ಷ ಹಣ ಪಡ್ಕೊಂಡಿದ್ರಂತೆ. ಬಡ್ಡಿ ಕಟ್ಟಿಲ್ಲ ಏನಿಲ್ಲ ಹಂಗೆ ಇದೆ. ಈಗ ಹತ್ರ 1 ಕೋಟಿ ಆಗ್ಬಿಟ್ಟಿದೆ. ಹಾಗಾಗಿ ಬ್ಯಾಂಕ್ನ ಸಿಬ್ಬಂದಿ ಬಂದಿದ್ದಾರೆ. ಆಸ್ತಿ ವಶಕ್ಕೆ ಪಡ್ಕೊಳ್ತೀವಿ ಅಂತ. ಕುಟುಂಬದವ್ರು ಎಲ್ಲರೂ ಸೇರಿ ನ್ಯಾಯ ಕೇಳಬೇಕು ಅಂತ ಬಂದಿದ್ದಾರೆ. ಆದ್ರೆ ಒಬ್ಬ ಮಹಿಳೆ ಸೀಮೆ ಎಣ್ಣೆಯನ್ನ ಸುರಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಸೂಸೈಡ್ ಮಾಡ್ಕೊಬಿಡ್ತೀವಿ ಅಂತ ಹೆದರಿಸಿದ್ದಾರೆ. ಕೆಲವು ಹೊತ್ತುಗಳ ಕಾಲ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅನ್ನೋದು ನೀವು ಗಮನಿಸ್ತಾ ಇರ್ಬೋದು. ಆತಂಕದಲ್ಲಿ ಇತ್ತು. ಪೊಲೀಸರು ತಕ್ಷಣಕ್ಕೆ ಎಲ್ಲವನ್ನ ಕಸಿಗೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಆಲ್ರೆಡಿ ಬೇಜಾರಲ್ಲಿದ್ರು, ನೋವಲ್ಲಿದ್ರು. ಈಗ ಇನ್ನೊಂದು ಕೇಸ್ ಬೀಳುತ್ತೆ. ಆತ್ಮಹತ್ಯೆಗೆ ಯತ್ನ ಅನ್ನುವಂಥ ಕೇಸ್ ಬೀಳುತ್ತೆ. 2 ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ. ಯಾರಾದ್ರೂ ನ್ಯಾಯ ದೊರಕಿಸಿಕೊಡಿ ಅಂತ ಕೇಳಬಹುದಿತ್ತು. ಬಟ್ ನ್ಯಾಯ ದೊರಕಿಸಿಕೊಡೋದಾದ್ರೂ ಹೇಗೆ? 50 ಲಕ್ಷ ತೆಗೆದುಕೊಂಡು ಆಗಿದೆ ಆಲ್ರೆಡಿ. ಈಗ 1 ಕೋಟಿ ಆಗಿದೆ. ಬಡ್ಡಿಯನ್ನ ಕಟ್ಟಿಲ್ಲ. ಕೂತು ಮಾತಾಡೋದು ಅಥವಾ ಸಮಸ್ಯೆ ಏನಿದೆ ಅದನ್ನ ಹೇಳ್ಕೋಬಹುದಿತ್ತು. ಆದ್ರೆ ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ ಅಂತ ಹೊರಟಿದ್ರು. ಹಾಗಾಗಿ ಈ ಥರದೊಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸರು ಅಲ್ಲೇ ಇದ್ರು, ಎಲ್ಲ ಬಿಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆ ಮಹಿಳೆ ಜೊತೆಗೆ ಬಂದಂಥವ್ರೆ ಕೆಲ ಹೊತ್ತುಗಳ ಕಾಲ ಆಘಾತ ಆದಂಗೆ ಆಗಿದೆ ಅವ್ರ ಕುಟುಂಬಸ್ಥರಿಗೆ. ಅವರು ಕೂಡ ಬಿಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. Hey. 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 ಅವ್ರ ಮೇಲೆ ಇದ್ದಿದ್ದು 95 lakhs ನಾವು ಕಟ್ಟಿದೀನಿ. 50 ಲಕ್ಷ ತಗೊಂಡ್ಬಿಟ್ಟು ನಮ್ಗೆ ನ್ಯಾಯ ಮಾಡ್ತಾ ಇಲ್ಲ. ಬ್ಯಾಂಕ್ ಅವ್ರು ಎಲ್ಲಾರು ನನ್ಗೆ ಹರಾಜ್ ಮಾಡಿ ನನ್ನ ಹತ್ರ ಇದು ಮನೆ ತಗೊಂಡಿದ್ದಾರೆ. 3 ಕೋಟಿ ಮನೆ 1.5 ಲಕ್ಷಗೆ ಕೋಟಿ 141ಗೆ ಆಕ್ಷನ್ ಮಾಡಿದ್ದಾರೆ. ನಾವು ಹೋಗಿ ಕೇಳ್ರೆ ನನ್ಗೆ ಏನ್ ಹೇಳ್ತಾ ಇಲ್ಲ ಅವ್ರು. ಯಾಕೆ ಆಮೇಲೆ ಬಾ, ಇವಾಗೆ ಬಾ, ನಾಳೆ ಬಾ, ಈ ತರಾನೇ ಹೇಳ್ತಾ ಇದ್ದಾರೆ. ಚಂದ್ರಪ್ಪ, ಮಂಜುನಾಥ್, ಅಪ್ಪಾಜಿ ಗೌಡ ಎಲ್ಲ ನಮ್ ಜೊತೆ ಮೋಸ ಮಾಡಿದ್ದಾರೆ. ನಾವು ಜಮೀರಣ್ಣಗೆ 2.5 ವರ್ಷದಿಂದ ನಮ್ಗೆ ಅವ್ರು ಮೀಟ್ ಮಾಡ್ತಾ ಇದ್ದೀನಿ. ನಾವು ಅವ್ರು ಬಡ್ಡಿ ಎಲ್ಲ ಕಮ್ಮಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು. ನಮ್ಗೆ ಮತ್ತೆ ಸಿಗ್ತಾರೆ, ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ, ಮಾಡ್ತಾ ಇಲ್ಲ. ಇವಾಗ ನನ್ ಮನೆ ಸೀಸ್ ಆಗಿದ್ದು 1 ಕೋಟಿ 20 ಲಕ್ಷ ಹೇಳ್ಬಿಟ್ಟು ಅವರು ಕಮ್ಮಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನನ್ಗೆ ಏನ್ ಕಮ್ಮಿ ಮಾಡ್ಕೊಟ್ಟಿಲ್ಲ. ನನ್ ಮನೆ 1 ಕೋಟಿ 20 ಲಕ್ಷಗೆ ಸೀಸ್ ಮಾಡಿರೋದು. ನಾವು ಕಟ್ಟಿದೀನಿ 97 ಲಾಖ್ ಕಟ್ಟಿದೀನಿ ನಾನು. ಯಾವಾಗ ಲೋನ್ ತಗೊಂಡಿದ್ದು? 50 ತಗೊಂಡು 2016 ನನ್ಗೆ ಏನ್ ಕೊಟ್ಟಿಲ್ಲ. ಬ್ಯಾಂಕ್ ಅವ್ರು ಎಲ್ಲ ಮೋಸ ಮಾಡಿದ್ದಾರೆ. ಏನಂತೆ ನಮ್ಗೆ CM ಭೇಟಿ ಮಾಡ್ಬೇಕು, ಎಲ್ಲ ನಮ್ಗೆ ನ್ಯಾಯ ಮಾಡ್ಬೇಕು. ನಾನ್ ಬೀದಿನಲ್ಲಿ ಇದ್ದೀನಿ. ಮಗುಗೆ ತಗೊಂಡು ನನ್ ಮಗುಗೆ ಊಟಕ್ಕೆ ಕಾಸಿಲ್ಲ. ನಮ್ಮ ಮಗ ಏನ್ ಬಿಸ್ನೆಸ್ ಇಲ್ಲ. ನಮ್ಗೆ ಜಮೀನ ಮಾಡ್ತೀನಿ ಅಂತ ಹೇಳಿ ಮೊಹಮ್ಮದ್ ಮುನಾಹಿದ್ ಅವ್ರ ಮೇಲೆ ಇದ್ದಿದ್ದು 95 lakhs ನಾವು ಕಟ್ಟಿದೀನಿ. 50 ಲಕ್ಷ ತಗೊಂಡ್ಬಿಟ್ಟು ನಮ್ಗೆ ನ್ಯಾಯ ಮಾಡ್ತಾ ಇಲ್ಲ. ಬ್ಯಾಂಕ್ ಅವ್ರು ಎಲ್ಲಾರು ನನ್ಗೆ ಹರಾಜ್ ಮಾಡಿ ನನ್ನ ಹತ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್ ಜೋಹಳಿ, ಅಂದರೆ ಇದು ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನಾವು ಜಮೀರ್ ಅಹಮದ್ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ. 2.5 ವರ್ಷದಿಂದ ಇದೇ ಕೆಲಸ ಆಗ್ತಾ ಇದೆ ಅಂತ. ಮೂಲತಃ ಇವರು ಎಲ್ಲಿನವರು, ಏನು ಸಮಸ್ಯೆ ಆಗಿದೆ, ಈಗ ಯಾರಾದರೂ ಗಮನಕ್ಕೆ ಬಂದಿದೆಯಾ ಹೇಗೆ ಅಂತ? ನೀತಿ, ಇವತ್ತು ಬೆಳಿಗ್ಗೆ ವಿಕಾಸಸೌಧ ಹಾಗೆ ವಿಧಾನಸೌಧ ಮಧ್ಯೆ ಇರುವಂತಹ ದ್ವಾರದ ಬಳಿ ಒಂದು ಘಟನೆ ನಡೆಯುತ್ತೆ. ಸಹಿಸ್ತಾಬಾನ್ ಗೌರಿಪಾಳ್ಯ, ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಗೌರಿಪಾಳ್ಯದ ನಿವಾಸಿಗಳು
ಶೈಸ್ತಾ ಬಾನು ಹಾಗೂ ಅವರ ಪತಿ ಮತ್ತೆ ಕುಟುಂಬಸ್ಥರು ಇವತ್ತು ವಿಕಾಸಸೌಧಕ್ಕೆ ಬರ್ತಾರೆ. ವಿಕಾಸಸೌಧ ಗೇಟಿನ ಮುಂಭಾಗದಲ್ಲಿ ಸೀಮೆ ಎಣ್ಣೆಯನ್ನ ಸುರಿಸ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಗೇಟ್ ನಲ್ಲೇ ಇದ್ದಂತ ಭದ್ರತಾ ಸಿಬ್ಬಂದಿಗಳು ಅವರನ್ನ ವಶಕ್ಕೆ ಪಡ್ಕೊಳ್ತಾರೆ. ನಂತರ ವಿಧಾನಸೌಧ ಠಾಣೆಯಲ್ಲಿ ದೂರನ್ನು ಕೂಡ ಅವರು ದಾಖಲಿಸಿದ್ದಾರೆ. ಶೈಸ್ತಾ ಬಾನು ಹೇಳುವಂತದ್ದು ಅಂದ್ರೆ ಅವರು ಮನೆಯನ್ನ ಕಟ್ಟೋದಕ್ಕೆ ಸುಮಾರು 50 ಲಕ್ಷ ರೂಪಾಯಿಗಳನ್ನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನಿಂದ ಸಾಲವನ್ನ ಪಡೆದಿರ್ತಾರೆ. ಆ ಸಾಲ ಪಡೆದು ಅದಕ್ಕೆ ಬಡ್ಡಿ ಸೇರಿ ಸುಮಾರು 97 ಲಕ್ಷ ರೂಪಾಯಿಗಳನ್ನ ಈಗಾಗಲೇ ಪಾವತಿ ಮಾಡಿದ್ದಾರೆ ಬ್ಯಾಂಕಿಗೆ. ಆದ್ರೆ ಬ್ಯಾಂಕ್ನವರು ಇನ್ನೂ ಕೂಡ ಹೆಚ್ಚಿನ ಹಣ ಆಗಿದೆ, ಬಡ್ಡಿ ಎಲ್ಲ ಸೇರಿ ಸುಮಾರು 1 ಕೋಟಿ ಮೇಲೆ ಬಂದಿದೆ ಅನ್ನುವಂತ ಕಾರಣವನ್ನ ಕೊಟ್ಟು ಅವರ ನಿವಾಸವನ್ನ ಜಪ್ತಿ ಮಾಡಿಕೊಂಡು ಅದನ್ನ 1 ಕೋಟಿ 40 ಲಕ್ಷ ರೂಪಾಯಿಗಳಿಗೆ ಹರಾಜನ್ನ ಹಾಕಿದ್ದಾರೆ ಅನ್ನುವಂತ ಆರೋಪವನ್ನ ಮಹಿಳೆ ಮಾಡಿದ್ದಾರೆ. ಜೊತೆಗೆ ನಾನು ಯಾಕೆಂದ್ರೆ ನಮ್ಗೆ ಮನೆಯನ್ನ ಕಳ್ಕೊಂಡು ಈಗ ಜೀವನ ದುಸ್ತರ ಆಗ್ತಾ ಇದೆ, ಹಾಗಾಗಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಈ ಪ್ರಯತ್ನವನ್ನ ಮಾಡಿದ್ದೇನೆ ಅನ್ನುವಂತ ವಿಚಾರವನ್ನ ಮಹಿಳೆ ಹೇಳಿದ್ದಾರೆ. ಜಮೀರ್ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನ ತಂದಿದ್ವಿ, ಆದ್ರೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ, ಆ ಕಾರಣಕ್ಕೆ ಇವತ್ತು ಈ ರೀತಿಯಾಗಿ ಮಾಡ್ಕೊಳ್ಬೇಕಾಯ್ತು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಇದು ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಬ್ಯಾಂಕ್ ಸಹಕಾರಿ ಸಂಘದಲ್ಲಿ ಸಾಲ ಪಡ್ಕೊಂಡಿರೋದ್ರಿಂದ ಆ ಸಾಲ ಈಗಾಗಲೇ ನಾವು ಕೊಟ್ಟಿದೀವಿ ಅಂತೇಳಿ ಹೇಳ್ತಾರೆ. ಎಷ್ಟು ಹಣವನ್ನ ಕಟ್ಟಿದ್ರು ಮತ್ತೆ ಎಷ್ಟು ಬಡ್ಡಿ ಆಗಿದೆ ಎಲ್ಲವನ್ನೂ ಕೂಡ ಬ್ಯಾಂಕ್ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತರವನ್ನ ಕೊಡ್ಬೇಕಾಗತ್ತೆ. ಎಷ್ಟು ಹಣ ಬಾಕಿ ಉಳಿಸ್ಕೊಂಡಿದ್ರು, ಯಾವ ಕಾರಣಕ್ಕಾಗಿ ಮನೆಯನ್ನ ಜಪ್ತಿ ಮಾಡ್ಕೊಂಡ್ವಿ ಅನ್ನುವಂಥದ್ದನ್ನ ಬ್ಯಾಂಕ್ ಅಧಿಕಾರಿಗಳು ಹೇಳ್ಬೇಕಾಗತ್ತೆ. ಆದ್ರೆ ವಿಧಾನಸೌಧ ಮತ್ತೆ ವಿಕಾಸಸೌಧ ಹತ್ತಿರ ಬಂದು ಈ ರೀತಿಯಾಗಿ ಸೀಮೆ ಎಣ್ಣೆಯನ್ನ ಸುರ್ಕೊಂಡು ಬೆಂಕಿಯನ್ನ ಹಚ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದಾರಲ್ಲ, ಇದು ಖಂಡನೀಯವಾದಂತದ್ದು. ಯಾಕಂದ್ರೆ ಯಾರು ಕೂಡ ಆ ರೀತಿಯಾಗಿ ದುಡುಕಬಾರ್ದು, ಮಾಡ್ಕೊಳ್ಬಾರ್ದು ಅಂತ ಒಂದು ಪ್ರಯತ್ನಗಳನ್ನ ನ್ಯಾಯವನ್ನ ಕೇಳಬೇಕು, ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತರಬೇಕು, ಅಥವಾ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸಬಹುದಾಗಿತ್ತು, ಅವಕಾಶಗಳಿತ್ತು. ಆದ್ರೆ ಅವರು ಏಕಾಏಕಿ ರೀತಿಯಾಗಿ ಇವತ್ತು ಬಂದು ಇಂತ ಒಂದು ಘಟನೆಯನ್ನ ಮಾಡಿರುವಂತದ್ದು ಎಲ್ಲ ಒಂದು ಕಡೆ ವಿಧಾನಸೌಧ ಮತ್ತೆ ವಿಕಾಸಸೌಧ ಭದ್ರತೆಯ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡುವಂತ ಆಗ್ತಾ ಇದೆ. ನೀತಿ. ಧನ್ಯವಾದ ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಂಗ್ ಮಾಡ್ಬಾರ್ದು ರೀ. ಬೆಂಕಿ